ಅದು ಆಕ್ಚುಲಿ ಇಲ್ಲ, ನಿಜ ಹೇಳು. ಕೈಯಲ್ಲಿ ನಾನು ಲೆಟರ್ ಇಟ್ಕೊಂಡೆ ಓದೋದು ಕಷ್ಟ ಆಗ್ತಾ ಇದೆ. ನೀನು ಇಷ್ಟು ಈಸಿಯಾಗಿ ಹೇಗೆ ಹೇಳಿದೆ? ನಮ್ಮ ಮನೇಲಿ ಯಾರೋ ಮಾತಾಡ್ತಿದ್ರು, ಅದನ್ನ ಕೇಳಿಸ್ಕೊಂಡು ಹೇಳ್ದೆ. ನಮ್ಮನೆಲ್ಲ ಇಷ್ಟು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರಾ? ಯಾರು ರೀ? ಅವತ್ತು ಅಂತರ ಅಕ್ಕ ಈ ಮಾತು ಹೇಳ್ತಿದ್ರು, ಅದ್ ನೆನಪಾಯ್ತು, ಹಾಗೆ ಅದನ್ನ ಕಂಟಿನ್ಯೂ ಮಾಡಿದೆ. ಆಕ್ಚುಲಿ ಇದರ ಅರ್ಥ ಈ ಲೆಟರ್ ಬರೀತಾ ಇರೋದು ಅಂತರ. ಎಸ್ ಲೀಲಾ, ಈ ಬೆಳದಿಂಗಳ ಬಾಲೆ ಬೇರೆ ಯಾರೂ ಅಲ್ಲ, ನನ್ನ ಅಂತರ. ಇದೊಂಥರ ಚೆನ್ನಾಗಿದೆಯಲ್ಲ. ಪ್ರಾರ್ಥನನ್ನ ಸಿಕ್ಕಾಕ್ಸೋದಕ್ಕಾಗ್ಲಿ ಅವಳನ್ನ ಆಟ ಆಡ್ಸೋದಕ್ಕಾಗ್ಲಿ ಬೆಳದಿಂಗಳ ಬಾಲೆ ಉಪಯೋಗಕ್ಕೆ ಬರ್ತಾಳೆ. ಕರೆಕ್ಟ್. ಅತ್ತೆ ಹೇಳಿ ಅತ್ತೆ, ದುರ್ಗಾಕ್ಕನ್ ವಿಷಯ ಮಾತಾಡ್ತಿದ್ರ? ಯಾರ ಹತ್ರ? ಯಾರಿದ್ದಾರೆ ಲೈನ್ ನಲ್ಲಿ? ಅದು ದುರ್ಗಾಕ್ಕ ಲೈನ್ ಅಲ್ಲಿ ಇದ್ದಾರಾ? ಕೊಡಿ, ನಾನು ಮಾತಾಡ್ತೀನಿ. ಅದು ಸರು, ದುರ್ಗಾ ಅಲ್ಲ. ಆಕ್ಚುಲಿ ದುರ್ಗನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು. ಅವಳು ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ದಾಳಲ್ಲ, ಅದಕ್ಕೆ ಕಂಪ್ನಿಯವ್ರ ಹತ್ರ ಕಾಲ್ ಮಾಡಿ ಅವಳು ಫ್ರೀ ಇದ್ರೆ ಮೀಟ್ ಮಾಡೋಣ ಅಂತ ಕೇಳ್ತಿದ್ದೆ. ಅಷ್ಟರಲ್ಲಿ ನೀನ್ ಬಂದ್ಬಿಟ್ಟೆ. ನಿಜಾನಾ ಅತ್ತೆ? ಹೌದಮ್ಮ ಸರು. ನಾನು ದುರ್ಗನ್ ನೋಡದೆ ತುಂಬಾ ದಿನ ಆಯ್ತಲ್ಲ, ಯಾಕೋ ತುಂಬಾ ನೆನಪಾಗ್ತಾಳೆ ನನಗೆ. ಅವಳನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ. ಎಷ್ಟು ದೊಡ್ಡ ಮನ್ಸು ಅತ್ತೆ ನಿಮ್ದು. ನೀವು ತುಂಬಾ ಒಳ್ಳೆಯವರು. 2-3 ತಿಂಗಳಿಂದ ದುರ್ಗಾ ಅಕ್ಕ ಲೀಲನ್ ಹಿಂದೆ ಬಿದ್ದು ನಿಮಗೆ ಸಪೋರ್ಟೇ ಮಾಡ್ತಿರ್ಲಿಲ್ಲ. ಆದ್ರೂ ನೀವು ದುರ್ಗಾ ಅಕ್ಕ ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಆಸೆ ಪಡ್ತಿದ್ದೀರಾ. ಅಂಡ್ ಅವರು ನಿಮ್ಮ ಜೊತೆ ಸ್ವಲ್ಪ ಖಾರವಾಗೇ ಮಾತಾಡ್ತಿದ್ರು. ಆದ್ರೂ ನೀವು ಅದನ್ನ ಯಾವುದನ್ನು ತಲೆಯಲ್ಲಿ ಇಟ್ಕೊಂಡಿಲ್ಲ. ಈ ನಡವಳಿಕೆನೆ ನೀವು ಎಷ್ಟು ಒಳ್ಳೆಯವರು ಅಂತ ತೋರಿಸ್ಕೊಡುತ್ತೆ. ಏನು ಒಳ್ಳೆತನನೋ ಕೆಟ್ಟತನನೋ ಅದೆಲ್ಲ ನನಗೆ ಗೊತ್ತಾಗಲ್ಲಮ್ಮ ಸರು. ಆದರೆ ದುರ್ಗನ್ ನೋಡಬೇಕು ಅಂತ ಆಸೆ ಆಗಿದ್ದಂತೂ ಸತ್ಯ. ಅದಕ್ಕೆ ಕಾಲ್ ಮಾಡಿದ್ದೆ ಅಷ್ಟೇ. ಅತ್ತೆ, ನೀವು ನನ್ನ ಮಗಳು ಅಂತ ಅನ್ಕೊಂಡಿದ್ದೀರಾ ತಾನೆ? ಅಯ್ಯೋ, ಅನ್ಕೊಳ್ಳೋದೇನಮ್ಮ ಸರು, ನೀನ್ ನನ್ನ ಮಗಳೇ. ನಾನಂತೂ ನೀವೇ ನಮ್ಮಮ್ಮ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಒಳ್ಳೇದಮ್ಮ. ಬರೀ ಒಳ್ಳೇದಮ್ಮ ಅಂದ್ರೆ ಆಗಲ್ಲ ಅತ್ತೆ. ಈ ಮಗಳು ತಾಯಿ ಆಸೆನ ಈಡೇರಿಸ್ಬೇಕಲ್ವಾ? ಅದಕ್ಕೆ ಅಮ್ಮ ಆಸೆ ಪಟ್ಟ ಹಾಗೆ ದುರ್ಗಾ ಅಕ್ಕನ್ ತೋರ್ಸೋ ಜವಾಬ್ದಾರಿ ನಂದು. ದುರ್ಗಾ ಅಕ್ಕ ಬಿಸಿ ಇದ್ರೆ ಯಾರ ಕಾಲ್ಗೂ ರೆಸ್ಪಾಂಡ್ ಮಾಡಲ್ಲ. ಆದ್ರೆ ಎಜೆ ಕಾಲ್ ಮಾಡಿದ್ರೆ ಮಾತ್ರ ಖಂಡಿತ ರೆಸ್ಪಾಂಡ್ ಮಾಡ್ತಾರೆ. ಸೊ ನಾನು ನಿಮ್ಮನ್ನ ಎಜೆ ಹತ್ರ ಕರ್ಕೊಂಡು ಹೋಗ್ತೀನಿ. ಎಜೆಗೆ ನಿಮ್ಮ ಆಸೆ ಏನು ಅಂತ ನಾನು ಹೇಳ್ತೀನಿ. ಅವ್ರಿಗೆ ಒತ್ತಾಯ ಮಾಡ್ತೀನಿ ದುರ್ಗಾ ಅಕ್ಕನ್ ಕರ್ಸಿ ಅಂತ. ನೀವ್ ಆಸೆ ಪಟ್ಟಿದ್ದೀರಾ ಅಂದ್ರೆ ಎಜೆ ಖಂಡಿತವಾಗ್ಲೂ ದುರ್ಗಾ ಅಕ್ಕನ್ ಕರೆಸ್ತಾರೆ. ಅಯ್ಯಯ್ಯೋ, ಬೇಡಮ್ಮ ಸರು, ಬೇಡ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನೀವ್ ದುರ್ಗಾ ಅಕ್ಕನ್ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೀರಾ ಅಂದ್ಮೇಲೆ ನಾನು ಅವ್ರನ್ನ ಕರೆಸ್ತೀನಿ. ಬನ್ನಿ ಅತ್ತೆ. ಅಯ್ಯೋ, ಯಾಕೆ ಮುಜುಗರ ಪಟ್ಕೋತಾ ಇದ್ದೀರಾ? ಎಜೆ ಹತ್ರ ನಾನ್ ಮಾತಾಡ್ತೀನಿ. ಬನ್ನಿ ಅತ್ತೆ. ಇಷ್ಟು ನನ್ನ ಕೈಲಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾನ್ ನಿಮ್ ಮಗಳು ಹೇಗಾಗ್ತೀನಿ? ಬನ್ನಿ ಅತ್ತೆ. ಅಲ್ಲ ಸರು, ಅದು ಏನಿಲ್ಲ, ಬನ್ನಿ. ಅದು ಇದು ಇಲ್ಲ, ಬನ್ನಿ ಅತ್ತೆ. ಅಯ್ಯೋ, ಬನ್ನಿ. ಅಪ್ಪ, ಅಕ್ಕನ್ ಕಾಲ್ ಮಾಡೋಣ, ಯಾವ್ದಕ್ಕೂ ಹುಷಾರಾಗಿರು ಅಂತ ಹೇಳೋಣ. ಅದೇ ಸರಿಮ್ಮ, ಕಾಲ್ ಮಾಡು, ಮಾತಾಡು. ಏನಾಯ್ತಪ್ಪ? ಕನೆಕ್ಟ್ ಆಗ್ತಿಲ್ಲ ಅಪ್ಪ. ಇನ್ನೊಂದ್ಸಲ ಟ್ರೈ ಮಾಡಮ್ಮ. ಅಷ್ಟರಲ್ಲಿ ನಾನು ಬೇರೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಛೇ, ಈಗ್ಲೂ ಕನೆಕ್ಟ್ ಆಗ್ತಿಲ್ಲ ಅಪ್ಪ. ಈ ಹಾಳಾದ ನೆಟ್ವರ್ಕ್ ಕರೆಕ್ಟ್ ಟೈಮಲ್ಲೇ ಕೈ ಕೊಡುತ್ತೆ. ರೇವತಿ, ಹೀಗ್ ಮಾಡಿದ್ರೆ ಹೇಗೆ? ಹೇಗಪ್ಪ? ಯಾವ್ದಕ್ಕೂ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅವಾಗ ಅವ್ರು ಎಲ್ಲೇ ಇದ್ರು ಅವರೇ ಹುಡ್ಕೊಂಡ್ಬರ್ತಾರೆ. ನಿಮ್ಮ ಅಮ್ಮಂಗೆ ಒಂದ್ ಸ್ವಲ್ಪ ಪೊಲೀಸು ಅಂತಂದ್ರೆ ಭಯ.
ಅವಳು ಬಂದ್ಮೇಲೆ ಅವಳು ಏನ್ ಮಾಡಿ ಬಂದಿದ್ದಾಳೆ ಅಂತ ನಾವು ಅವಳು ಬಾಯಿ ಬಿಡಿಸ್ಬೋದು. ಏನು ಅಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟಾ? ಅಯ್ಯೋ, ನಿಮ್ಮ ಅಮ್ಮನ ಮೇಲೆ ಅಲ್ಲಮ್ಮ, ಅವಳು ಮಿಸ್ಸಿಂಗ್ ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಷ್ಟೇ. ಈ ಐಡಿಯಾನು ಒಂಥರ ಚೆನ್ನಾಗೇ ಇದೆ ಅಪ್ಪ. ಇದು ಒಳ್ಳೆ ಐಡಿಯಾ ಅಪ್ಪ. ಹಾಗಿದ್ರೆ ನಾನು ಇವಾಗಲೇ ಹೋಗಿ ಬರ್ತೀನಿ. ನೀನು ಲೀಲಂಗ್ ಫೋನ್ ಮಾಡಿ ಎಲ್ಲ ವಿಷಯ ಮುಟ್ಟಿಸಿರು. ಮನೆ ಕಡೆ ಜೋಪಾನ. ಅಪ್ಪ ಇನ್ನು ಇಲ್ಲೇ ನಿಂತಿದ್ಯಲ್ಲ. ಅಪ್ಪ, ಏನಮ್ಮ? ಇವ್ರು ನಿಮ್ ಹೆಂಡತಿ ಕೌಸಲ್ಯ ತರನೇ ಇಲ್ವಾ? ಹೌದಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ಹಾಗಿದ್ರೆ ಮಾತಾಡ್ಸೋಣ. ನಂಗೆ ಯಾಕೋ ಭಯ ಕಣಮ್ಮ, ನೀನೇ ಮಾತಾಡ್ಸು. ನೀವು ನಮ್ಮಮ್ಮನೇನಾ? ಹೆತ್ತು ಮಗಳು ತಾಯಿನ ನೀವು ನಮ್ಮಮ್ಮನ ಅಂತ ಕೇಳಿದ್ರೆ ನನ್ನ ಜೀವನ ಯಾವ ಗತಿಗೆ ಬಂದಿದೆ ಅಂತ ಬೇರೆ ಯಾರೂ ಹೇಳಬೇಕಾಗಿಲ್ಲ. ಅದಕ್ಕೆ ಈ ಪ್ರಾಯಶ್ಚಿತ್ತಕ್ಕೆ ಕೈ ಹಾಕಿದ್ವಿ. ಓ, ಇದೇನಮ್ಮ ಇದು? ಧ್ವನಿನೂ ನಿಮ್ಮ ಅಮ್ಮನ ತರನೇ ಇದೆ. ಅಪ್ಪ, ಅಮ್ಮನ್ ತರ ಇರೋದಲ್ಲ, ಅಮ್ಮನೇ. ಕೌಸಲ್ಯ, ಏನೇ ನೀನ್ ಅವತಾರ? ಧರ್ಮನ ಉಳಿಸೋದಕ್ಕೆ, ನ್ಯಾಯ ನೀತಿನ ಕಾಪಾಡೋದಕ್ಕೆ ಆ ವಿಷ್ಣು ಪರಮಾತ್ಮನೇ 10 ಅವತಾರ ಎತ್ತಿರ್ಬೇಕಾದ್ರೆ ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ನಾನು 1 ಅವತಾರ ಮಾಡಬಾರ್ದೇನ್ರಿ? ಬೆಳದಿಂಗಳ ಬಾಲೆ. ನಾನು ಕೆಲವು ದಿನಗಳ ಗೆಳತಿ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಹಲವು ದಿನಗಳನ್ನು ಬಿಟ್ಟು ಕಾಲ್ ಮಾಡಿದಾಳೆ ಅಂದ್ರೆ ವೆರಿ ನೈಸ್. ಹಲೋ, ಇನ್ಮೇಲೆ ನಾನ್ ನಿಮಗ್ ಕಾಲ್ ಮಾಡಲ್ಲ. ಏ ಬಾಲೆ, ಏನಾಯ್ತು? ಯಾಕೆ ಕಾಲ್ ಮಾಡಲ್ಲ ಅಂತಿದ್ಯಾ? ಕೋಪ. ಕೋಪನ? ವೈ? ಮತ್ತೆ ನೀವು ನನ್ನ ಹೆಸರು ಕಂಡಿಡಿಲೇ ಇಲ್ಲ, ಅದಕ್ಕೆ ನಿಮ್ ಜೊತೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಟೂ 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 ನಿಮ್ಮನ್ನ ನಾನು ಈಗಲೇ ಬ್ಲಾಕ್ ಮಾಡ್ತೀನಿ. ಬಾಲೆ, ಬೆಳದಿಂಗಳ ಬಾಲೆ, ಬೇಡ ಬೇಡ ಪ್ಲೀಸ್, ಬೇಡ ಬಾಲೆ ಬಾಲೆ. ಅಯ್ಯೋ, ಒಲಿದು ಬಂದ ದೈವ ಹೊರ ಕೊಡುವ ಮುನ್ನವೇ ಮಾಯವಾಯಿತೆ. ಅಯ್ಯೋ ದುರ್ವಿಧಿ. ಏನಾಯ್ತು ರೀ? ಯಾಕಿಷ್ಟು ಬೇಜಾರಾಗಿ ದುರ್ವಿಧಿಯ ಅಂತಿದ್ದೀರಾ? ಗಂಡು ಮಕ್ಕಳ ಸಂಬಳ ಕೇಳು ನೀವು. ಯಾವತ್ತಾದ್ರೂ ಅವ್ರ ನೋವು ಕೇಳಿದ್ದೀರಾ? ಗಂಡು ಮಕ್ಕಳ ಸಂಬಳ ಕೇಳಬಾರ್ದು ಅಂತ ಹೇಳಿದ್ದಾರೆ, ಆದ್ರೆ ನೋವು ಕೇಳಬಾರ್ದಂತ ಎಲ್ಲೂ ಹೇಳಿಲ್ಲ. ಆದ್ರೂ ನೀನ್ ಕೇಳಿದ್ಯಾ, ಆದ್ರೆ ನನ್ಗೆ ಹೇಳಕ್ ಆಗ್ತಿಲ್ವೇ? ಹೆಸರು ಕಂಡಿಡಕ್ ಆಗ್ಲಿಲ್ವಾ ವಿಶ್ವರು? ಎಷ್ಟು ಕಷ್ಟಪಟ್ರು ಆ ನನ್ ಬೆಳದಿಂಗಳ ಬಾಲೆ ಹೆಸರು ಕಂಡಿಡಕ್ಕೆ ಆಗ್ತಿಲ್ಲ ರೂಪ. ಹೌದು, ನಿನ್ನ ಹೆಸರೇನು? ರೂಪ. ರೂಪ. ಅದ್ರಲ್ಲಿ ಎಷ್ಟು ಅಕ್ಷರಗಳಿದೆ? 5. 5. ಯಾವ ಅಕ್ಷರದಿಂದ ಶುರು ಆಗುತ್ತೆ? 6. 6 ಅಕ್ಷರದಿಂದ ಶುರುವಾಗುವ 5 ಅಕ್ಷರಗಳಿರುವ ಹುಡುಗಿ ಹೆಸರು ರೂಪ. ಅಂದ್ರೆ ರೂಪ. ಕಂಡಿಡಿದ್ಬಿಟ್ಟೆ. ಅಂದ್ರೆ ನನ್ನ ಆ ಬೆಳದಿಂಗಳ ಬಾಲೆ ಹೆಸರು ಕೂಡ ರೂಪ. ಇವಾಗ್ಲೇ ಅವಳಿಗೆ ಹೇಳ್ತೀನಿ. ರೀ, ದೇವರು ಕೊಟ್ಟಿರೋದು 2 ಕಿವಿಗಳು. ಒಂದು ಒಳ್ಳೇದನ್ನ ಕೇಳಿಸ್ಕೊಳಕ್ಕೆ, ಇನ್ನೊಂದು ಒಳಗೆ ಬರೋ ಕೆಟ್ಟದನ್ನ ಹೊರಗಡೆ ಹಾಕೋದಕ್ಕೆ. ಅದಕ್ಕೋಸ್ಕರ ಬೇರೆದೆಲ್ಲ ನನ್ನ ಕಿವಿಗೆ ಹೋಗೋದಿಲ್ಲ ರೀ. ಅಮ್ಮ ಹೊಸದಾಗಿ ಡ್ರಾಮಾ ಶುರು ಮಾಡ್ಕೊಂಡಿದ್ಯಾ ಅಂತ ನನಗೆ ಪಕ್ಕ ಅನ್ನಿಸ್ತಿದೆ. ನನಗೂ ಹಾಗೆ ಅನಿಸ್ತಾ ಇದೆ ಮರಿ. ಕೌಸಲ್ಯ, ನೀನ್ ಈ ತರ ಸುಳ್ಳು ಹೇಳ್ಕೊಂಡು ಏನೋ ದೊಡ್ಡದು ಸಾಧನೆ ಮಾಡ್ಬಿಡ್ಬೋದು ಅಂತ ಅನ್ಕೊಂಡಿದ್ರೆ ಆ ಪ್ಲಾನ್ ಎಲ್ಲ ಬಿಟ್ಟಾಕೋ. ಆಮೇಲೆ ನಿನ್ನ ಜೀವನದಲ್ಲಿ ಒಂದ್ಸಲನೂ ನಂಬಲ್ಲ. ರೀ, ನಂಬಿಕೆ ಅನ್ನೋದು ನಾವು ಸಂಪಾದನೆ ಮಾಡೋ ಆಸ್ತಿ. ಅದನ್ನ ಒಂದ್ಸಲಿ ಕಳ್ಕೊಂಡ್ಬಿಟ್ರೆ ಮತ್ತೆ ಸಂಪಾದನೆ ಮಾಡೋದು ಬಹಳ ಕಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು.
ನಾನಿಲ್ಲಿ ಯಾರ ನಂಬಿಕೆಯನ್ನು ಸಂಪಾದನೆ ಮಾಡೋ ಪ್ರಯತ್ನದಲ್ಲಿಲ್ಲ. ನನಗೆ ಬೇಕಾಗಿರೋದು ನಾನು ಮಾಡಿರೋ ಪಾಪಗಳಿಗೆ ಪ್ರಾಯಶ್ಚಿತ್ತ. ಅದಕ್ಕೆ ಆಧ್ಯಾತ್ಮದ ಕಡೆಗೆ ಮೊರೆ ಹೋಗಿದ್ದೀನಿ. ಅದರಲ್ಲೇ ನೆಮ್ಮದಿ ಕಾಣ್ತಾ ಇದ್ದೀನಿ. ಬರ್ತೀನಿ. ಅಮ್ಮ ತಣ್ಣೀರಮ್ಮ, ಗೀಸರ್ ಸರಿ ಇಲ್ಲ. ನನಗೆ ಗೊತ್ತಿರೋದು ಒಂದೇ ನೀರು, ಅದು ಕಣ್ಣೀರು. ನಾನು ಮಾಡಿರೋ ಪಾಪನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದೀನಿ. ಬಾ, ಇವಳು ಅಂತರನ? ಇಲ್ಲ, ಇವಳು ಮನಸ್ಸಲ್ಲಿ ಇಂಥ ಉಗ್ರ ರೂಪ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಎಸ್, ಸಕ್ಸಸ್. ನಾನು ಏನಾಗಬೇಕು ಅನ್ಕೊಂಡು ಅದು ಕರೆಕ್ಟಾಗಿ ಆಯಿತು. ಅಯ್ಯೋ, ಈ ಪ್ಲಾನ್ ಸಕ್ಸಸ್ ಆಗಿರೋ ಖುಷಿಯಲ್ಲಿ ನನ್ನ ಲವರ್ನೇ ಮರ್ತ್ಬಿಟ್ಟಿದ್ದೀನಿ. ಎಲ್ಲಿ ಹೋದ್ರು ನನ್ನ ಪ್ರಿಯಕರ? ಅಪ್ಪ ಅಪ್ಪ ಅಪ್ಪ, ಬೇಗ ಬಾ ಇಲ್ಲಿ. ಏನಾಯ್ತಮ್ಮ ರೇವತಿ? ಯಾಕೆ ಗಾಬರಿ ಆಗಿದ್ಯಾ? ಅಪ್ಪ ಅಲ್ಲಿ ನೋಡಿ. ಯೋ ಕೌಸಲ್ಯ, ಯಾಕೆ ಹೀಗೆ ಬಿದ್ದಿದ್ಯಾ? ಹೇಳಿದ್ರೆ ಕೇಳಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡಬೇಡ ಅಂತ. ಈಗ ನೋಡು, ತಲೆ ತಿರುಗಿ ಬಿದ್ದಿದ್ಯಾ. ಸ್ವಲ್ಪ ನೀರು ತಗೊಂಬರಮ್ಮ. ಓ, ಯಾಕಿಂತ ಹಠ ಕೌಸಲ್ಯ? ನನ್ನ ಮಾತು ಕೇಳಬಾರ್ದ? ಗೀಸರ್ ರಿಪೇರಿ ಮಾಡ್ತಾ ಇರ್ತಾನೆ. 1 ನಿಮಿಷ ಕೊಡಮ್ಮ. ಯಾಕ್ರಿ ನೀರು ಹಾಕಿದ್ರಿ? ಮತ್ ನೀನ್ ತಲೆ ತಿರುಗಿ ಬಿದ್ದಿದ್ಯಲ್ಲ, ಅದಕ್ಕೆ. ಅಮ್ಮ, ನಿನ್ ತಲೆ ಸುತ್ತ ಬಿದ್ದಿದ್ದೆ, ಅದಕ್ಕೆ ಅಪ್ಪ ಎಪ್ಸಿದ್ದು. ತಲೆ ತಿರುಗೋದು ಅಹಂಕಾರದಲ್ಲಿದ್ದಾಗಮ್ಮ. ತಲೆ ತಿರುಗೋದು ನಾನು ಹೇಳಿದ್ದೇ ನಡಿಬೇಕು ಅಂತ ಹೇಳ್ತೀವಲ್ಲ ಆವಾಗ. ತಲೆ ತಿರುಗೋದು. ಅಯ್ಯೋ ಸಾಕು, ಈ ಒಣ ವೇದ ಅಂತ ಎಲ್ಲ ಬಿಟ್ಬಿಡು. ಹೇಳ್ಬೇಕಾಗಿರೋದನ್ನ ನೇರವಾಗಿ ಹೇಳ್ಬಿಡು. ಏನು ರೀ, ನಾನ್ ತಲೆ ತಿರುಗಿ ಬಿದ್ದಿಲ್ಲ, ಮತ್ತೆ ಮಲ್ಗಿದ್ದೆ. ಮಲಗಿದ್ಯಾ? ಹೀಗೆ ಯಾರಮ್ಮ ಮಲಗ್ತಾರೆ? ನೆಲದ ಮೇಲೆ ಕಾಲಿಟ್ರೇನೆ ಕೊರಿತಿದೆ, ಅಂತದ್ರಲ್ಲಿ ಏನು ಹಾಸ್ಕೊಳ್ದೆ ಇಲ್ಲಿ ಬಂದ್ ಮಲ್ಗಿದ್ಯಾ? ಅಪ್ಪ, ನೀನೇನಾದ್ರೂ ಅಮ್ಮನ್ ರೂಮಿಂದ ಆಚೆ ಹಾಕದ್ಯಾ? ನಾನೇನು ಹೇಳಿಲ್ಲಮ್ಮ. ನನ್ನ ಮೇಲೆ ಯಾಕೆ ಆಪಾದನೆ ಮಾಡ್ತೀಯಾ? ನಾನೇನಾದ್ರೂ ಹೇಳಿದ್ದೇನೆ ಕೌಸಲ್ಯ? ಯಾರಿಗೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ರೀ. ಆದ್ರೆ ನಮ್ಮೆಲ್ರಿಗೂ ಒಬ್ಬ ಹೇಳ್ತಾ ಇರ್ತಾನೆ, ಅದನ್ನ ನಾವು ಸರಿಯಾಗಿ ಕೇಳಿಸ್ಕೊಳಲ್ಲ. ಆಗ ಅವನು ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರ್ತಾನೆ. ಆ ಬದಲಾವಣೆನೇ ಇದು. ಅದನ್ನೇ ನಾನು ಮಾಡ್ತಾ ಇರೋದು ರೀ. ಅಮ್ಮ, ಮೊದ್ಲೇ ನಿನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇತ್ತು. ಅದು ಈ ಟೈಪಲ್ಲಿ ಇವಾಗ ಹೀಗೆ ಹೇಳಿದ್ರೆ ದೇವರಾಣಿಗಳು ಏನು ಅರ್ಥ ಆಗಲ್ಲ. ಅದೇನು ಅಂತ ಸ್ವಲ್ಪ ಅರ್ಥ ಆಗೋ ತರ ಹೇಳಮ್ಮ. ಚುಕ್ಕಿ, ನಾನು ವ್ರತ ಮಾಡ್ತಾ ಇದ್ದೀನಿ. ಆದ್ರೂ ಈ ತರ ಗೊತ್ತಿಲ್ಲದೆ ಒಬ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಸರಿ ಅಜ್ಜಿ? ಏನೇ ಗೊತ್ತಿಲ್ಲದೆ ಅಂತಿದೀಯಾ? ನಾನು ಇದನ್ನ ಸುಮಾರು ಸತಿ ಅನುಭವಿಸ್ಬಿಟ್ಟಿದ್ದೀನಿ. ಅವತ್ತು ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಕೊಳಕ್ ಅಷ್ಟೊಂದು ರಂಪ ಮಾಡಿದ್ಲಲ್ಲ, ಆಮೇಲೆ ನಾನು ಅವಳನ್ನ ಮಾತಾಡ್ಸಕ್ ಹೋಗಿದ್ದೆ. ನನಗೆ ಉಗ್ರ ರೂಪ ತೋರಿಸ್ಬಿಟ್ಲೆ. ಅದು ನನ್ ಮನೆ, ನಾನು ಅಲ್ಲೇ ಇರ್ತೀನಿ, ಅಲ್ಲೇ ಇರ್ಬೇಕು. ಮದ್ವೆ ನಿಂತೋಗಿರೋದು ನಂದು, ನಿಂದಲ್ಲ. ಕಾರಲ್ಲಿ ಬರೋವಾಗ್ಲೂ ಅಷ್ಟೇ ನನ್ನ ಮೇಲೆ ವಿಚಿತ್ರವಾಗಿ ರೇಗಾಡ್ತಿದ್ಲು. ಹೌದು ಅಜ್ಜಿ, ನಂಗೂ ಹಾಗೆ ಅನ್ನಿಸ್ತಿದೆ. ಅವತ್ತು ಗಣೇಶ ಹಬ್ಬದ ದಿನ ನಾನು ಗೋಮೂತ್ರ ತಗೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಅಂತ ಅವ್ರ ಹತ್ರ ಕೊಟ್ಟೆ. ಆವಾಗ ಅವ್ರು ಮೂಗಿನ ಮುಚ್ಕೊಂಡು ಇದೆಲ್ಲ ನಾನ್ ಮಾಡ್ಬೇಕಂತ ನನ್ನ ಮೇಲೆ ರೇಗಾಡ್ಬಿಟ್ರು. ನೀವು ಕೈಯಲ್ಲಿ ಇಟ್ಕೊಂಡಿರೋದೇ ನನ್ನ ಕೈಯಲ್ಲಿ ವಾಸನೆ ತಡ್ಕೊಳಕ್ ಆಗ್ತಿಲ್ಲ, ಇನ್ನು ನಾನು ಅದನ್ನ ತಗೊಂಡು ಪ್ರೋಕ್ಷಣೆ ಮಾಡ್ಬೇಕಾ? ಆಮೇಲೆ ಲೀಲಾ ಮೇಡಮ್ ಬಂದ ತಕ್ಷಣ ಪ್ಲೇಟೇ ಚೇಂಜ್ ಮಾಡಿಬಿಟ್ರು. ಸುಮ್ಮನೆ ಇರಿ ವಿಶ್ವರೂಪ್, ಸುಮ್ಮನೆ ತಮಾಷೆ ಮಾಡಬೇಡಿ. ಕುಡಿ, ನಾನು ಪ್ರೋಕ್ಷಣೆ ಮಾಡಬೇಕು. ಕೊಡಿ ಅಂದ್ರೆ. ಆದ್ರೆ ಅಂತರ್ ಮೇಡಮ್ ಯಾವತ್ತು ಸುಳ್ಳು ಹೇಳ್ದವ್ರಲ್ಲ, ಬಟ್ ಅವತ್ತು ಕಣ್ಮುಂದಿನ ಸುಳ್ಳು ಹೇಳ್ಬಿಟ್ರು. ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡಿದ್ರು. ಸುಳ್ಳು ಅಂದ್ರೆ ಆಗದೆ ಇರೋ ಅಂತ್ರ, ಒಂದು ಮಾತು ಹೆಚ್ಚಿಗೆ ಆಡದೇ ಇರೋ ಅಂತ್ರ ಹೀಗೆ ಉಲ್ಟಾ ಹೊಡಿತಿದ್ದಾಳೆ ಅಂತಂದ್ರೆ ಇಲ್ಲೇನೋ ಸಮಸ್ಯೆ ಇದೆ.
ರಾಮ್ ಮಂತ್ರನ ಪ್ರೀತಿಸೋ ರೀತಿ ನೋಡ್ತಿದ್ರೆ ಅವರಿಬ್ರು ಇಷ್ಟರ ವೇಳೆಗೆ ಒಂದಾಗಿ ಸಂಸಾರ ಶುರು ಮಾಡಬೇಕಿತ್ತು. ಆದರೆ ಅವರಿನ್ನೂ ಹತ್ರ ಆಗದೆ ದೂರನೇ ಇರೋದು ನೋಡಿದ್ರೆ ಆ ಭಗವಂತನಿಗೆ ಅವರಿಬ್ರು ಒಂದಾಗೋದು ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಜ್ಜಿ ನೀವು ಹೇಳಿ ನಾವೇನು ಮಾಡಬೇಕು ಅಂತ. ನಾವೆಲ್ಲ ಹಾಗೆ ಕೇಳ್ತೀವಿ. ಸರಿ, ಮೊದಲು ನಾನು ಹೇಳ್ದಾಗ ಮಾಡಿ. ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಆಮೇಲೆ ಮುಂದಿಂದು ತಾನಾಗೆ ಗೊತ್ತಾಗುತ್ತೆ. ಓಕೆ? ಓಕೆ. ಅಭಿ ಕಂಪ್ನಿಯವ್ರನ್ನ ಮನೆ ಕರೆಸಿ ದುರ್ಗಾ ಬಗ್ಗೆ ವಿಚಾರಿಸ್ತಿದ್ದಾನೆ. ಓ, ಇಲ್ಲಿವರೆಗೂ ಬಂದ ಏಜೆ? ಅದಕ್ಕೆ ಎಮರ್ಜೆನ್ಸಿ ಅಂತ ಅನ್ಸಿ ನಿಮಗೆ ಕಾಲ್ ಮಾಡಿದ್ದು. ನೀನು ಅಲ್ಲಿರೋದು ಯಾಕೆ ಅಂತ ಪದೇ ಪದೇ ಕೇಳಕ್ಕಾಗಲ್ಲ ಪ್ರಾರ್ಥನಾ. ಏಜನ ಹೇಗಾದ್ರೂ ಮಾಡಿ ಡೈವರ್ಟ್ ಮಾಡಬೇಕು. ಪ್ರೀತಿಯನ್ನ ಬಲೆಯಲ್ಲಿ ಬೀಳಿಸ್ಕೊಂಡಿದ್ರೆ ನೀನು ಹೇಳದಾಗೆ ಗೊಂಬೆ ತರ ಆಡಿರೋನು. ಅಯ್ಯೋ, ಅವನು ಅಭಿ ಅವನ್ನ ಅಷ್ಟು ಸುಲಭವಾಗಿ ಆಡ್ಸೋಕ್ಕಾಗಲ್ಲ. ನಾನೇ ಅವನ್ನ ಆಡ್ಸೋ ಗೊಂಬೆ ಆಗಿದ್ದೀನಿ. ನನ್ನಿಂದ ಅವನ್ನ ಆಡ್ಸೋಕ್ ಆಗ್ತಿಲ್ಲ. ನಿನಗೋ ಲೀಲಾಗೋ ಇದೇ ವ್ಯತ್ಯಾಸ. ಈಗಲಾದ್ರೂ ಗೊತ್ತಾಯ್ತಾ? ಅವನು ಅವಳು ಕುತ್ತಲಿರೋ ತಾಳಿನ ಕಿತ್ತು ಹಾಕಿದ್ದ. ಹೆಂಡತಿ ಅಂತ ನೀನು ಮನೆಗೆ ಬಂದಿದ್ರು ವಾಪಸ್ಸು ತಾಳಿ ಕಟ್ಟಕ್ ಹೋದವನು ನಿನ್ನನ್ನು ನೋಡಿ ತಾಳಿ ಬಿಟ್ಟು ನಿನ್ನ ಹತ್ರ ಬಂದ. ಇಷ್ಟೆಲ್ಲ ಆದ್ರೂ ಲೀಲಾ ಏನ್ ಹೇಳಿದ್ರು ಆ ಏಜೆ ಮಾತನ್ನ ತೆಗೆದು ಹಾಕಲ್ಲ. ಅಷ್ಟು ಹತ್ರದಲ್ಲಿದ್ದಾನೆ. ಅದಕ್ಕೇನ್ ಕಾರಣ? ಏನ್ ಕಾರಣ? ಪ್ರೀತಿ. ಈ ಮಾತನ್ನ ಹೇಳಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಆ ಪ್ರೀತಿನ ನೀನಾಗಿ ಸಂಪಾದಿಸಕ್ಕಾಗ್ತಿಲ್ಲ? ಅಂತರ ರೂಪ ಇದೆ, ಅವಳದೇ ಧ್ವನಿ ಇದೆ, ಅವಳದೇ ಹಾವ ಭಾವ ಎಲ್ಲ ಇದೆ. ಅವನು ಪ್ರೀತಿ ಗಳಿಸೋದಕ್ಕೆ ಏನ್ ಕಷ್ಟ ನಿನಗೆ? ಗಳಿಸ್ತೀನಿ, ಖಂಡಿತ ಗಳಿಸ್ತೀನಿ. ದುರ್ಗಾ ವಿಷಯಕ್ಕೆ ಅವನು ಕೈ ಹಾಕಿದಾನೆ ಅಂದ್ರೆ ಅವನನ್ನ ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ. ನೋಡಿ, ನೀವು ಹೊರಗಡೆ ಏನೆಲ್ಲ ಪ್ಲಾನ್ ಮಾಡ್ತಿದ್ದೀರೋ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಮನೆಯಲ್ಲಿ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅದರಲ್ಲೂ ದುರ್ಗಾ ವಿಚಾರ ನಮ್ಮವರೆಗೂ ಬರ್ದಿರೋ ಹಾಗೆ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ದುರ್ಗಾಕ್ಕನ ವಿಷಯನ ಯಾರ ಹತ್ರ ಮಾತಾಡ್ತಿದ್ದೀರಾ? ದುರ್ಗಾ ಅಂತೇನೋ ಮಾತಾಡ್ತಿದ್ರಿ, ಯಾರತ್ರ? ಏನ್ ಲಕ್ಷ್ಮಿ ಹೀಗೆ ಹೇಳ್ತಿದ್ಯಾ? ಅಲ್ಲ, ಪ್ರಪಂಚದಲ್ಲಿರೋದು ಅವಳೊಬ್ಳೆ ದುರ್ಗಾನ. ನಾನು ಯಾವಾಗ್ಲೂ ಅವಳ ಬಗ್ಗೆನೇ ಮಾತಾಡ್ತಿರ್ತೀನ. ಈಗ ದಸರಾ ಹಬ್ಬ ಬರ್ತಿದ್ಯಲ್ಲ, ದುರ್ಗಾ ಪೂಜೆ ಬಗ್ಗೆ ಮಾತಾಡ್ತಿದ್ದೆ. ಅಷ್ಟ್ರಲ್ಲಿ ನೀನ್ ಬಂದೆ ಅಷ್ಟೇ. ಓ ಹಾಗಾ? ನಾನು ಕಾಫಿ ಕರೆದೆ, ನೀವು ಬರಲಿಲ್ಲ. ಸೊ ಹಾಗಾಗಿ ನಾನೇ ತಗೊಂಡು ಬಂದೆ. ಅಪ್ಪ ಬಚಾವಾದೆ. ಅಯ್ಯಯ್ಯೋ ಲಕ್ಷ್ಮಿ, ನೀನ್ ಯಾಕೆ ಈ ಕೆಲಸ ಎಲ್ಲ ಮಾಡಕ್ ಹೋಗ್ತೀಯಾ? ಹೇಗೂ ತಂದ್ಬಿಟ್ಟಿದ್ಯಾ, ಅಲ್ಲಿ ಇಟ್ಟೋಗು, ನಾನು ಆಮೇಲೆ ಕುಡಿತೀನಿ. ದುರ್ಗಾ ಪೂಜೆ ಬಗ್ಗೆ ಯಾರ ಹತ್ರ ಮಾತಾಡ್ತಿದ್ರಿ? ಯಾರ ಹತ್ರನಾ? ಎಂಥ ಪ್ರಶ್ನೆ ಕೇಳ್ತಿದ್ಯಾ ಲಕ್ಷ್ಮಿ? ಯಾಕೆ ಇದು ಕೇಳಬಾರ್ದು ಪ್ರಶ್ನೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಹೌದು. ಸಡನ್ ಆಗಿ ಬಂದು ಹೀಗೆ ಕೇಳಿದ್ರೆ ನಾನು ಏನಂತ ಅನ್ಕೋಬೇಕು? ನೀವು ಯಾವುದೇ ಹೊತ್ತಲ್ಲಿ ನನ್ನ ಹತ್ರ ಬಂದು ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಕೇಳಿದ್ರೆ ನಾನು ಧೈರ್ಯವಾಗೇ ಹೇಳ್ತೀನಿ, ಭಯ ಪಡಲ್ಲ. ಧೈರ್ಯ ಎಲ್ಲಿರತ್ತೆ ಹೇಳಿ? ತಪ್ಪು ಮಾಡದೇ ಇರೋ ಜಾಗದಲ್ಲಿ. ನೀವು ಹೇಳೋಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ ಅಂತಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅರ್ಥ ತಾನೆ? ಲಕ್ಷ್ಮಿ, ಪ್ರೈವೇಸಿ ಅಂತ ಒಂದಿದೆ, ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಇನ್ನೊಬ್ರು ಲೈಫಲ್ಲಿ ಮೂಗ್ ತೂರ್ಸಕ್ ಕಲ್ತಿದ್ಯಲ್ಲ, ಐ ನೀಡ್ ಮೈ ಸ್ಪೇಸ್. ನನಗೆ ಈ ತರ ಎಲ್ಲ ಕ್ವಶನ್ ಮಾಡೋದು ಇಷ್ಟ ಆಗಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ? ಇದನ್ನ ನಾನು ತಗೊಂಡು ಹೋಗಿ ಅಭಿ ಹತ್ರ ಹೇಳಿದ್ರೆ ಅವ್ನು ನಿನ್ಗೆ ಏನ್ ಮಾಡ್ತಾನೆ ಅಂತ ಗೊತ್ತಿದ್ಯಾ? ಬನ್ನಿ, ಅದೇ ಬರಕ್ ಮುಂಚೆ ನಿಮ್ಮ ಮೊಬೈಲ್ ತಗೊಂಡು ಬನ್ನಿ. ಯಾರ ಹತ್ರ ಅಂತ ನಾನು ಕೇಳಿದಷ್ಟೇ. ಅದಕ್ಕೆ ನೀವು ಇಷ್ಟೊಂದೆಲ್ಲ ಜಗಳ ಮಾಡಿ ರೇಗ್ತಿದ್ದೀರಲ್ಲ, ಅದ್ರಲ್ಲಿ ಅಂಥದ್ದು ಏನಿದೆ ಅಂತ ಅವರೇ ನೋಡ್ತಾರೆ. ಬನ್ನಿ.
ಏನ್ ಲಕ್ಷ್ಮಿ, ನನ್ನನ್ನ ಕ್ರಿಮಿನಲ್ ಅನ್ನೋ ತರ ನೋಡ್ತಾ ಇದ್ಯಾ? ನಿನ್ಗಷ್ಟು ಅನುಮಾನ ಇದ್ರೆ ತಗೋ ಫೋನ್ ನೋಡ್ಕೊ. ಹೇಳಿಲ್ಲ ಏನಾರ ಹೇಳೋದಿತ್ತ? ಬೇಗ ಹೇಳು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನನಗೆ. ಅರ್ಜೆಂಟಾ? ಇರ್ಲಿ ಬಿಡಿ, ನಾನು ಆಮೇಲೆ ಹೇಳ್ತೀನಿ. ಹಲೋ, ಏನೋ ಹೇಳ್ತೀನಿ ಅಂತ ಬಂದು ಹಾಗೆ ಹೋಗ್ತಿದ್ದೀರಾ? ಹೇಳು. ನೀವೇ ಅರ್ಜೆಂಟ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗ್ತಾ ಇದ್ದೆ. ಸರಿ, ಆಮೇಲೆ ಹೇಳುವಂತ ಹೋಗು. ಅದು ಆ್ಯಕ್ಚುಲಿ ಬೆಳೆದಿಂಗ್ಲಿ ಬಾಳೆ ಬಗ್ಗೆ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ನೀವೇನೋ ಟೆನ್ಷನ್ ಇದ್ದೀರಾ, ಇರಲಿ ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಬೆಳೆದಿಂದ ಬಾಲೆ ಲೆಟರ್ ಏನಾರ ಬಂದಿತ್ತಾ, ಅಥವಾ ಅವ್ರ ಬಗ್ಗೆ ಏನಾರ ವಿಷಯ ಗೊತ್ತಾಯ್ತಾ? ನೀವ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ಅದೆಲ್ಲ ಈಗ ಬೇಕಾ? ಏನು ವಿಷಯ ಅದನ್ನು ಹೇಳು. ಅಲ್ಲ, ಬೆಳೆದಿಂದ ಬಾಳೆ ಅಂದ ತಕ್ಷಣ ಇರೋ ಟೆನ್ಷನ್ ಎಲ್ಲ ಮರೆತು ಎಕ್ಸೈಟ್ ಆದ್ರಲ್ಲ, ಅದು ಹೇಗೆ ಅಂತ ಹೇಳಕ್ ಬಂದೆ. ಅದ ಆ್ಯಕ್ಚುಲಿ ಆ ಹೆಸರು ತುಂಬ ಹತ್ತಿರ ಅನ್ಸುತ್ತೆ ನನಗೆ. ಆ ಲೆಟ್ರನ್ನ ಓದಿದ್ರೆ ಏನೋ ಒಂಥರ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ಅದರಿಂದ ಒಂದು ಉತ್ಸಾಹ ಸಿಗುತ್ತೆ, ಏನೋ ಒಂದು ಎನರ್ಜಿ ಅದು. ಅಂದ್ರೆ ನೀವು ಬೆಳೆದಿಂಗ್ಲ ಬಾಲೆನ ಇಷ್ಟಪಡ್ತಾ ಇದ್ದೀರಾ? ಹಾಗಲ್ಲ, ಅವ್ರು ನಮ್ಮನ್ನ ಪ್ರೀತಿಸ್ತಾರೆ ಅಂದ ತಕ್ಷಣ ನಾವು ಅವ್ರನ್ನ ಪ್ರೀತಿಸ್ಲೇಬೇಕು ಅಂತೇನಿಲ್ಲ. ನನಗಿಷ್ಟ ಆಗೋದು ಆ ಲೆಟರಲ್ಲಿರುವಂಥ ಇಂಟೆನ್ಸ್ ಲೈನ್ಗಳು. ಅಂಥ ಲೈನ್ಗಳು ಸುಮ್ಮನೆ ಬರಲ್ಲ. ಯಾರು ಅತಿಯಾಗಿ ಪ್ರೀತಿಸಿರ್ತಾರೋ ಅಥವಾ ಅತಿಯಾದ ಪ್ರೀತಿನ ಅನುಭವಿಸಿರ್ತಾರೋ ಅವ್ರಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಅದು ನನಗಿಷ್ಟ ಆಗೋದು. ಈ ಲೆಟ್ರಲ್ಲಿರೋ ಲೈನ್ಸ್ಗಳನ್ನ ಓದ್ತಾ ಇದ್ರೆ ನನ್ನ ಹತ್ರ ಹಳೆ ಪ್ರೀತಿ ನೆನಪಾಗತ್ತೆ. ನನ್ನ ನಾನೇ ಕನ್ನಡಿಲಿ ನೋಡ್ಕೊಂಡಾಗತ್ತೆ. ಏನ್ ಹೇಳ್ತಿದೀಯಮ್ಮ ನೀನು? ಮೇಡಮ್, ನೀವು ಸರಿಯಾಗಿ ನೋಡಿದ್ದೀರಾ ತಾನೆ? ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಆಗಿದೆಯಾ ಮೇಡಮ್? ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ನಾನೇನು ಚಿಕ್ಕ ಹುಡುಗಿನ ರೂಪ? ನಾನು ಕಣ್ಣಾರೆ ನೋಡಿದ್ದೀನಿ. ಅಂತರ ಅವರು ಎಷ್ಟು ಗಾಬರಿನಲ್ಲಿ ಫೋನ್ ಇಟ್ರು ಗೊತ್ತಾ? ಇದ್ರ ಅರ್ಥ ಏನಿರ್ಬೋದು? ಮೋಸ್ಟ್ಲಿ ನಮಗೆ ಗೊತ್ತಾಗ್ಬಾರ್ದು ಅನ್ನೋ ವಿಷಯ ಆ ಮೊಬೈಲಲ್ಲಿ ಇದೆ ಅನ್ಸುತ್ತೆ. ಅದಕ್ಕೆ ನಮಗೆ ಕಾಣ್ದಿರೋ ಹಾಗೆ ಅವಾಯ್ಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಲಕ್ಷ್ಮಿ, ಯಾಕೆ ಅಂತರಾಕನ್ ಬಗ್ಗೆ ಈ ತರ ಎಲ್ಲ ಯೋಚನೆ ಮಾಡ್ತಿದ್ಯಾ? ಇದು ತಪ್ಪಲ್ವಾ? ಯಾವ್ದು ಮೇಡಮ್ ತಪ್ಪು? ಅಂತರ ಮೇಡಮ್ ನೀವು ನೋಡಿದ್ದೀರಾ ಅಥವಾ ಲಕ್ಷ್ಮಿ ಮೇಡಮ್ ನೋಡಿದಾರಾ? ಇಲ್ಲ. ಈ ಮನೆಯಲ್ಲಿ ಅಜ್ಜಿನ್ ಬಿಟ್ರೆ ಅಂತರ ಮೇಡಮ್ನ ಮೊದ್ಲಿಂದ ನೋಡಿರೋನು ನಾನು. ಏಜೆ ಸರ್ ಮತ್ತೆ ಅಂತರ ಮೇಡಮ್ ಈ ಮನೆ ತಗೊಳ್ಬೇಕು ಅಂತ ಬಂದಾಗ ಈ ಮನೆ ವಾಚ್ಮ್ಯಾನ್ ಆಗಿದ್ದು ನಮ್ಮ ಅಪ್ಪ. ಅವ್ರು ಕೇಳ್ಕೊಂಡ್ರು ಅಂತ ನನ್ನನ್ನು ಈ ಮನೆ ಕರೆಸಿದ್ದು ಅಂತರ ಮೇಡಮ್. ಅವರು ಎಲ್ರ ಜೊತೆ ಹೇಗಿದ್ರು ಅಂತ ಅಜ್ಜಿನ ಕೇಳಿ. ಆದ್ರೆ ಇವಾಗ ಇವರೇ ಅಂತರ ಮೇಡಮ್ ಅನ್ನೋ ಡೌಟ್ ಶುರುವಾಗಿದ್ದು ಇವಾಗಿಂದಲ್ಲ, ಅವ್ರ ಬಿಹೇವ್ ನೋಡ್ದಾಗಿಂದನೇ ಶುರುವಾಗಿದೆ. ಹೌದಪ್ಪ, ಕರೆಕ್ಟಾಗಿ ಹೇಳ್ದೆ ವಿಶ್ವರೂಪ್. ನೋಡಮ್ಮ ಲೀಲಾ, ನೀನು ಅಕ್ಕ 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 ಅಂತ ಅವಳ ಹಿಂದೆ ಓಡಾಡ್ತಿರ್ಬಹುದು, ಆದ್ರೆ ನಾವುಗಳು ಸತ್ಯಾನ್ವೇಷಣೆಗೆ ಇಳಿದಿದ್ದೀವಿ. ಸತ್ಯ ಗೊತ್ತಾಗೋದಿಕ್ಕೆ ಒಂದೇ ಒಂದು ಹೆಜ್ಜೆ ಹಿಂದಿದ್ದೀವಿ ಅಷ್ಟೇ. ಅಂತರ ಅಂತರ ಅವೇ ಇಲ್ಲೇ ಇದ್ದೀನಿ, ಏನ್ ಹೇಳು? ಅಂತರ, ಇವತ್ತು ನಮ್ಮ ಮನೆಗೆ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಾ ಇದ್ದಾರೆ. ಅಂಡ್ ಅವ್ರಿಗೆ ಡಿನ್ನರ್ ಅರೇಂಜ್ ಆಗಬೇಕು, ಅಂಡ್ ನೀನೇ ಮಾಡಬೇಕು. ಅವ್ರು ನಮ್ಮ ಜೊತೆ ಡಿನ್ನರ್ ಮುಗಿಸ್ಕೊಂಡು ಹೋಗ್ತಾರೆ. ಇಂಪಾರ್ಟೆಂಟ್ ವ್ಯಕ್ತಿನಾ? ಯಾರು ಅಂತ ಕೇಳ್ಬೋದಾ ಅಭಿ? ನಿನಗೆ ಹೇಳ್ದೆ ಇರ್ತೀನ ಅಂತರ. ಕೇಳಿದ್ರೆ ಹೇಳ್ದೆ ಇರ್ತೀನ ಅಂತಿದ್ಯಾ, ಆದ್ರೆ ನನ್ಗೆ ಹೇಳಲೇ ಇಲ್ಲ ನೀನು. ಹೇಳ್ತೀನಿ. ಬರ್ತಿರೋ ವ್ಯಕ್ತಿ ಯಾರು ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಬಟ್ ನಿನಗೆ ಹೇಳ್ತೀನಿ. ನೀನು ಯಾರಿಗೂ ಹೇಳೋಕ್ಕೋಗ್ಬೇಡ. ಗೊತ್ತಾದರೆ ಸುಮ್ಮನೆ ನರ್ವಸ್ ಆಗ್ತಾರೆ, ಅದು ನನಗಿಷ್ಟ ಇಲ್ಲ. ಹೇಳು ಅಭಿ, ಯಾರದು? ಕಮಿಷನರ್ ದಿಲೀಪ್. ಅವರು
ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಕೇಳಿದ್ದೀನಿ. ಅವರೇನಾ ಅಭಿ? ಎಕ್ಸಾಕ್ಟ್ಲಿ. ಹಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಿದೆ, ಅದಕ್ಕೆ ಕರೆಸ್ತಾ ಇದ್ದೀನಿ. ಅನಂತರ ನೀನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಡಿನ್ನರ್ನ ರೆಡಿ ಮಾಡಬೇಕು. ಆ್ಯಂಡ್ ಏನು ತಪ್ಪಾಗಬಾರ್ದು ಪ್ಲೀಸ್. ಕಮಿಷನರ್ನ ಮನೆಗೆ ಕರೆಸ್ತಿದ್ದಾನೆ ಅಂದರೆ ನನ್ನ ಹತ್ರ ಸ್ಮೂತಾಗಿ ಮಾತಾಡಿ ಕಮಿಷನರ್ ಹತ್ರನೇ ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಸ್ತಾನ, ಅಥವಾ ಇಲ್ಲಿಂದಾನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನ? ಅಯ್ಯೋ ಏನಪ್ಪ ಮಾಡಲಿ ಅಂತರ ನಿನಗೆ ಹೇಳ್ತಿರೋದು. ರೆಡಿ ಮಾಡ್ತೀಯ ತಾನೆ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅವ್ರು ಬಂದಾಗ ನೀನಿರಬೇಕು. ಅವೇ ನಾನು ಯಾಕೆ? ನೀನೇನೋ ಕೆಲ್ಸದ ವಿಚಾರವಾಗಿ ಕರೆಸ್ತಿದ್ಯಾ? ನಾನು ಹೀಗೆ ಸುಮ್ಮನೆ ದೇವಸ್ಥಾನದ ಹತ್ರ ಹೋಗಿ ಕೂತ್ಕೊಂಡು ಬರ್ತೀನಿ. ನೋ ನೋ, ನಾ ಹೇಳ್ತಾ ಇದ್ದೀನಿ ತಾನೆ, ನೀನು ಇರಬೇಕು ಅಂತ. ಇರಬೇಕು. ಆ್ಯಂಡ್ ಪ್ರಿಪ್ರೇಷನ್ ಮರಿಬೇಡ. ಬಿ ಪ್ರಿಪೇರ್ಡ್. ಕೌಸಲ್ಯ, ಏನ್ ಮಾಡ್ತಾ ಇದೀಯಾ? ಯಾಕ್ರಿ ಹೀಗೆ ಮಾಡಿದ್ರಿ? ಚುಬಾಯಿ, ನೀನ್ ಮಾಡ್ತಾ ಇರೋದು ನೋಡಿದ್ರೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನ ದೇವರಿಗೆ ಯಾಕೆ ಹಿಂಸೆ ಕೊಡ್ತೀಯ? ನನ್ನಂತ ಕೆಟ್ಟ ಮನಸ್ಸನ್ನ ಸೃಷ್ಟಿ ಮಾಡಿರೋದಕ್ಕೆ ಆ ದೇವರು ನನ್ನನ್ನು ಸಹಿಸ್ಕೊಳ್ಳೇಬೇಕಲ್ವ ರೀ? ಅಯ್ಯೋ ಸಾಕು ಸಾಕು ಕೌಸಲ್ಯ, ನಾನು ನಿನ್ ಗಂಡ ಅನ್ನೋದನ್ನು ಮರೆತು ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ನಿಲ್ಲಿಸ್ಬಿಡು ಸಾಕು. ಇಲ್ಲ ರೀ, ಇದೆಲ್ಲ ನನಗೆ ಸಾಕು ಅನ್ಸ್ಬೇಕು. ಅಲ್ಲಿವರೆಗೂ ಮಾಡ್ತಾನೆ ಇರ್ತೀನಿ. ನಿನ್ಗೆ ತಲೆ ಕೆಟ್ಟಿದ್ಯಾ ಕೌಸಲ್ಯ? ನಾನು ನಿನಗೆ ಬೈದಿದ್ದೀನಿ, ಒಂದೆರಡು ಸಲ ಕೈ ಕೂಡ ಮಾಡಿದ್ದೀನಿ, ಆದ್ರೆ ಅದೆಲ್ಲ ನಿನ್ ಮೇಲಿನ ಕ್ಷಣಿಕ ಕೋಪಕ್ಕೋಸ್ಕರ ಮಾತ್ರ. ಹಾಗಂತ ನನಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ನಾನು ಮನುಷ್ಯನೇ ಕಡೆ, ನನಗೂ ಭಾವನೆಗಳಿದಾವೆ. ಹೆಂಡತಿ ತಪ್ಪು ಮಾಡಿದಾಗ ತಿದ್ದಬೇಕಾಗಿರೋದು ಗಂಡನ ಕರ್ತವ್ಯ. ಆ ಸಂದರ್ಭದಲ್ಲಿ ಹಾಗೆ ನಡ್ಕೋಬೇಕಾಗಿತ್ತು, ನಡ್ಕೊಂಡಿದ್ದೀನಿ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನೀನು ಹೀಗೆಲ್ಲ ಮಾಡ್ತಾ ಇದೀಯ ಅಂದ್ರೆ ಬೇಡ, ನಿಲ್ಸು, ಸಾಕು. ನನ್ನ ಮನೇಲಿ ಯಾವ ಹೆಣ್ಮಕ್ಳು ನೊಂದ್ಕೊಂಡ್ರು ನನಗೆ ನೋವಾಗುತ್ತೆ. ನಮ್ಮ ಮನೇಲಿ ಮಾತ್ರ ಅಲ್ಲ, ಜಗತ್ತಲ್ಲಿ ಯಾವ ಹೆಣ್ಮಕ್ಳು ನೊಂದ್ಕೋಬಾರ್ದು ಕಣೆ. ಮಾತು ಕೇಳು. ನೀವು ಈ ರೀತಿ ಒಳ್ಳೆತನ ತೋರಿಸ್ತಾ ಹೋದ್ರೆ ನನ್ನ ಮನಸ್ಸಲ್ಲಿ ಪಾಪಿ ಅನ್ನೋ ಭಾವನೆ ಹುಡ್ತಾನೆ ಇರುತ್ತೆ. ಅಯ್ಯೋ ದೇವ್ರೇ, ನಾನ್ ಏನ್ ಮಾಡ್ಲಿ? ಕೌಸಲ್ಯ, ನಾನ್ ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ದೀನಿ ತಾನೆ. ನಮ್ಮ ಮಗಳು ನಿನ್ನನ್ನು ಕ್ಷಮಿಸಿದ್ದೀನಿ ಅಂದಿದ್ದಾಳೆ, ಚುಕ್ಕಿನೂ ಹೋಗ್ಲಿ ಬಿಡಮ್ಮ ಅಂದಿದ್ದಾಳೆ. ಹಾಗಿದ್ರು ನೀನ್ ಯಾಕೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದೀಯಾ? ನನ್ನ ಮನಸ್ಸಲ್ಲಿ ಅಂಟಿರೋ ಕೊಳೆ ಹೋಗ್ಬೇಕು ರೀ. ನೀವೆಲ್ಲ ಕ್ಷಮಿಸಿದ್ದೀನಿ ಅಂದ್ಮೇಲೆನೆ ನನ್ನ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗಿದೆ. ಕ್ಷಮೆಗಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ರೀ. ಆ ದೇವರು ನನ್ನನ್ನು ಕ್ಷಮಿಸ್ಬೇಕು. ಅಲ್ಲಿವರೆಗೂ ಇದನ್ನ ಮಾಡ್ತಾನೆ ಇರ್ತೀನಿ. ಅಯ್ಯಯ್ಯೋ, ಇದೇನಿದು? ಬಲ್ಗಣ್ಣು ಅದರ್ತಿದ್ಯಲ್ಲ. ಅತ್ತೆ, ಏನಾಯ್ತು? ಕಣ್ಣುರಿತಿದ್ಯಾ? ಇಲ್ಲ ಸರು, ಯಾಕೋ ಬಲ್ಗಣ್ಣು ಅದರ್ತಾ ಇದೆ. ಅಯ್ಯೋ, ಅದಕ್ಕೆಲ್ಲ ಯಾಕೆ ಟೆನ್ಷನ್ ಆಗ್ತೀರಾ? ಬಲ್ಗಣ್ಣು ಅದರಬಾರ್ದು ಸರು, ಅದ್ರದ್ರೆ ಏನಾದ್ರೂ ಸಮಸ್ಯೆ ಆಗುತ್ತೆ ಅಂತ ಅರ್ಥ. ನೀವದೆಲ್ಲ ನಂಬ್ತೀರಾ? ಯಾಕೆ, ನೀನ್ ನಂಬಲ್ವಾ? ನಂದೊಂಥರ ಚೇಂಜ್ ಆಗ್ತಿರತ್ತೆ. ಅದು ನಾನೇನಾದ್ರು ತಪ್ಪು ಮಾಡಿದ್ರೆ ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೋತೀನಿ. ಇಲ್ಲ ಅಂದ್ರೆ ನಾನು ಕೇರು ಮಾಡಲ್ಲ. ಅಂದ್ರೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ? ಅಯ್ಯೋ, ಎಲ್ಲಾದ್ರೂ ಉಂಟಾ? ನೀವು ಪುಟ್ಟ ಮಗು ಇದ್ದ ಹಾಗೆ, ಅದರಲ್ಲೂ ನನಗೆ ಮಮ್ಮಿ ಇದ್ದ ಹಾಗೆ. ನೀವು ತಪ್ಪು ಮಾಡೋದಕ್ಕಾಗತ್ತಾ? ನಾನು ಹಾಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಆದ್ರೂ ಸರು, ನನಗೆ ತುಂಬಾ ಭಯ ಆಗ್ತಿದೆ. ಹೀಗೆಲ್ಲ ಕಣ್ಣು ಅದ್ರದಾಗ ನನ್ನ ಲೈಫಲ್ಲಿ ನಾನು ಕಳ್ಕೊಂಡಿರೋದೇ ಹೆಚ್ಚು. ಅಯ್ಯೋ, ಏನೇನೋ ಅನ್ಕೋಬೇಡಿ. ನೀವು ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೆ ತುಂಬಾ ಓಡಾಡ್ತಿದ್ರಲ್ವಾ, ಆ ಸುಸ್ತಿಗೆ ಅಥವಾ ಒಲೆ ಮುಂದೆ ನಿಂತಿದ್ರಲ್ಲ ತುಂಬಾ ಹೊತ್ತು, ಆ ಹೀಟ್ಗೆ ಹೀಗಾಗಿರ್ಬೋದು. ಏನೋ ಸಣ್ಣ ಪುಟ್ಟ ಅಲರ್ಜಿ ಇರಬೇಕು. ನಿಮ್ಮ ಕಣ್ಣು ಹಿಂಗಾಗಿರೋದಕ್ಕೂ ಮುಂದೆ ಏನೋ ಆಗತ್ತೆ ಅನ್ಕೊಳ್ಳೋದಕ್ಕೂ ಸಂಬಂಧನೇ ಇಲ್ಲ. ನೀನ್ ಹಾಗೆ ಹೇಳ್ತಿದ್ಯಾ ಕಣೆ.
ಮನೆಗೆ ಬಂದಿರೋದು ಕಮಿಷನರು. ಅವನ್ನ ಅಭಿ ಯಾಕೆ ಕರೆಸ್ತಾ, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾನೆ ಒಂದು ಗೊತ್ತಾಗ್ತಿಲ್ಲ. ದುರ್ಗಾ ವಿಷಯ ಗೊತ್ತಾಗಿ ನಾನು ಹಿಡ್ಸೋಕೇನಾದ್ರೂ ಕರೆಸಿದಾನ? ಅಯ್ಯೋ, ಒಂದು ಅರ್ಥ ಆಗ್ತಿಲ್ವೇ. ಮಾರಿದ್ರೆ ಸಿಕ್ಕಾಕೋತೀನಿ. ನಾನು ಏನ್ ಮಾಡ್ಲಿ? ಕಣ್ ಬೇರೆ ಹೊಡ್ಕೋತಿದೆ. ಪಕ್ಕ ಹೊಗೆನೆ ಅನ್ಸ್ತಿದೆ. ಅತ್ತೆ ಅತ್ತೆ, ಏನಮ್ಮ ಏನಮ್ಮ ಅಂತಿದ್ದೀರಲ್ಲ, ಅವ್ರು ಆಲ್ರೆಡಿ ಮನೆಗೆ ಬಂದಿದ್ದಾರೆ. ನೀವು ಡಿನ್ನರ್ಗೆಲ್ಲ ರೆಡಿ ಮಾಡಿಟ್ಟಿದ್ರಲ್ಲ, ಸಣ್ಣ ಪುಟ್ಟದೇನೇನೋ ಒಂದಷ್ಟು ಕೆಲಸಗಳಿತ್ತು, ಅದನ್ನೆಲ್ಲ ನಾನು ಮಾಡಿ ಮುಗಿಸಿದ್ದೀನಿ. ನೀವು ಇವಾಗ ಬಂದು ಸರ್ವ್ ಮಾಡೋದಷ್ಟೇ ಬಾಕಿ. ಮೊದಲು ಅವ್ರನ್ನ ಮಾತಾಡಿಸಿ ಆಮೇಲೆ ಈಜೆ ಹೇಳ್ದಾಗ ಸರ್ವ್ ಮಾಡಿದ್ರಾಯ್ತು. ಬನ್ನಿ ನೀವು. ನೀನ್ ಹೋಗಿರು ಸರು, ನಾನು ಆಮೇಲೆ ಬರ್ತೀನಿ. ಅತ್ತೆ, ಇದೇ ನೀವು ಮಾಡೋ ತಪ್ಪು. ಮನೆ ಯಜಮಾನಿ ನೀವು. ಯಾರು ಬಂದ್ರು ಯಾರು ಹೋದ್ರು ಪ್ರತಿಯೊಂದೂ ನಿಮಗ್ ಗೊತ್ತಾಗ್ಬೇಕು. ಸುಮ್ಮನೆ ಹೀಗೆ ರೂಮಲ್ಲಿ ಇದ್ರೆ ಎಲ್ಲ ಆಗೋದಿಲ್ಲ. ಬನ್ನಿ. ಅಯ್ಯೋ ಬನ್ನಿ ಅತ್ತೆ. ಅಲ್ಲ ಸರು, ಬನ್ನಿ. ನೀವು ID ಕಾರ್ಡ್ ಇಲ್ಲದೆ ಬಂದಿದ್ದೀರಾ, ಅದು ರಾತ್ರಿ ಬಂದಿದ್ದೀರಾ. ಇದು ನಿಮಗೆ ಸೇಫ್ ಅಲ್ಲ ಅಲ್ವಾ? ಸರ್, ID ಕಾರ್ಡ್ ಇಲ್ಲದೆ ಮನೆಗೆ ಬಂದಿದ್ದೀವಿ, ಸೇಫ್ ಅಲ್ಲ ಅಂತ ಹೇಳ್ತೀರಿ ತಾನೆ? ನಾನಿದ್ ಒಪ್ಪಲ್ಲ ಸರ್. ನಿಮಗೆ ಬೇಜಾರಾದ್ರೆ ಹೇಳಿ, ನಾವು ಹೇಗೆ ಹೊರಟು ಹೋಗ್ತೀವಿ. ಕೆಂಪಮ್ಮ ಬೈಟಮ್ಮ ಬಾತ್ ಕರ್ತಾವ್. ನೋಡಿ ಸರ್, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ರಿದ್ದು ಆಧಾರ್ ಕಾರ್ಡ್ನ ಚೆಕ್ ಮಾಡಿದ್ದೀನಿ. ಅವರೇ ಏನಂದಿಲ್ಲ, ನೀವು ಅಂತಿದ್ದೀರಲ್ಲ ಸರ್. ಕಮಿಷನರ್ ಸರ್ ನಮ್ಮನ್ನು ಕೂರಿಸಿ ಮರ್ಯಾದೆ ಮಾಡಿ ಕಳಿಸ್ಬೇಕಿತ್ತು. ಲೇಕಿನ್ ಮಿಲಾಹಿ ನಹಿ. ಸ್ಟಾಫ್ನೆಲ್ಲ ನಾವು ಚೆಕ್ ಮಾಡಿದ್ವಿ, ಆದ್ರೆ ನೀವು ನಂಬ್ತಾನಿಲ್ಲ. ಓಕೆ ಫೈನ್. ಈಗ ನಿಮ್ಗೆ ಏನಾಗಬೇಕು ಅದನ್ನು ಹೇಳಿ. ಸರ್, ಮನೆಯವ್ರನ್ನೆಲ್ಲ ಕರೆದ್ರೆ ಫಿಂಗರ್ ಪ್ರಿಂಟ್ ತಗೊಂಡು ತಂಬ್ ಇಂಪ್ರೆಸ್ ನಲ್ಲಿ ಚೆಕ್ ಮಾಡಿ ಅಪ್ಡೇಟ್ ಮಾಡಬೇಕು. ಬಹುತ್ ಕಾಮ್ ಹೈ. ಓಕೆ ವಿಶ್ವರೂಪ್. ಎಸ್ ಸರ್. ವಿಶ್ವರೂಪ್ कोई नहीं है सर, हेल्प ಮಾಡ್ತಿದ್ದೆ. ನೀವು ನಿಮ್ಮ ಕೆಲಸ ಮಾಡಿ. ಕರೆಕ್ಟ್ ಸರ್. ದೀದಿ, ಅಲ್ಲ ಸರು, ಅದು ಕಣ್ಣು. ಅತ್ತೆ, ನಾನು ನಿಮ್ಮ ಕಣ್ಣಿಗೆ ಡ್ರಾಪ್ಸ್ ಹಾಕ್ತೀನಿ, ಏನೂ ಆಗೋದಿಲ್ಲ. ಓಕೆನಾ? ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಏನಾಯ್ತು? ಎಡಬಿಟ್ಟೆ. ಅಯ್ಯೋ, ನೀವು ತುಂಬ ಸುಸ್ತಾಗಿದ್ದೀರಾ ಅನ್ಸುತ್ತೆ. ಒಂದು ಕೆಲಸ ಮಾಡಿ, ನೀವಲ್ಲಿ ಹೋಗಿ ಅವ್ರನ್ನ ಮಾತಾಡಿಸಿ ಆಮೇಲಿಂದ ರೆಸ್ಟ್ ಮಾಡಿ. ನಾನು ಡಿನ್ನರ್ ಸರ್ವ್ ಮಾಡ್ತೀನಿ. ಓಕೆನಾ? ಬನ್ನಿ. आपका नाम लक्ष्मी है ना? करेक्ट है, करेक्ट. नेक्स्ट. ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ನೋಡ್ರಿ, ನಾವು ಲಂಚ್ ಎಲ್ಲ ಇಸ್ಕೊಳ್ಳಲ್ಲ. ನಮ್ ಸರ್ ವೆರಿ ಸ್ಟ್ರಿಕ್ಟ್ ಆಫೀಸರ್, ಗೊತ್ತಾ? ಅವ್ರು ಸರು ಅಂತ ನಿಮ್ಗೆ ಹೇಗೆ ಗೊತ್ತು? ಸರ್, ಅವಾಗ ನೀವು ಸರ್ ಅಂತ ಕರೆದ್ರಲ್ಲ, ಅವರೇ ಸರ್ ಇರ್ಬೋದು ಅಂತ ಕರೆದೆ. आ जाओ मैडम. ಆಯ್ತಾ? ಆಯ್ತು. ಸರಸ್ವತಿ ಅಲ್ವಾ? ಹೌದು. ಇನ್ನು ಉಳಿದಿರೋದು ನೀವೊಬ್ರೆ. ಆ ಜಾವ್ ಮೇಡಮ್. ನಾನಾ? ನಂದು ಆಧಾರ್ ಕನೆಕ್ಟ್ ಆಗಿದೆ. ಸುಮ್ಮನೆ ಯಾಕೆ ಇದೆಲ್ಲ? ಇವರು ನಿಮ್ಮ ವೈಫ್ ಅಲ್ವಾ? ಪರಿಚಯ ಮಾಡಿಸೋದು ಮರ್ತ್ಬಿಟ್ಟಿದ್ದೆ. ಎಸ್, ಶೀಸ್ ಅಂತ್ರ ಮೈ ವೈಫ್. ಹಾಯ್. ಹಲೋ, ಬನ್ನಿ ಮೊದಲು ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡೋಣ. ನೋಡಿದ್ರ ಎಷ್ಟು ಭಯ ಪಡ್ತಿದ್ದಾಳೆ. ಅಂತ್ರ ಬಾ. ಅಯ್ಯೋ, ಅಡ್ಗೆ ಮನೇಲಿ ಒಂದ್ ಸಣ್ಣ ಕೆಲಸ ಆಯ್ತು, ಮರ್ತಿದ್ದೆ. ಬಂದ್ಬಿಡ್ತೀನಿ. ಅಕ್ಕ, ಅಡ್ಗೆ ಮನೆ ಕೆಲಸ ನಾನ್ ಮಾಡ್ತೀನಿ, ನೀವ್ ಬನ್ನಿ.
ಮೇಡಮ್ ಬನ್ನಿ, ನೀವೊಬ್ಬರೇ ಇರೋದು. ತುಂಬಾ ಹೊತ್ತಿನ ಆಗಲ್ಲ ಮೇಡಮ್, ಒಂದೇ ನಿಮಿಷ ಬಂದ್ಬಿಡಿ. ಒಂದು ನಿಮಿಷ, ರೆಸ್ಟ್ ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ದೇವ್ರೆ, ಆ ಕಮಿಷನರ್ ಬೇರೆ ಕೂತಿದ್ದಾನೆ. ಅದ್ರ ಜೊತೆಲಿ ಆಧಾರ್ ವೆರಿಫಿಕೇಶನ್ ಮಾಡೋ ಜನ ಈಗಲೇ ಬೊಕ್ಕರಿಸ್ಕೋಬೇಕಿತ್ತ. ನಾನೇನಾದ್ರೂ ಹೆಬ್ಬೆರಳಿಟ್ರೆ ಖಂಡಿತ ನನ್ನ ಪ್ರಾರ್ಥನೆ ಅಂತ ಗೊತ್ತಾಗುತ್ತೆ. ಏನ್ ಮಾಡ್ಲಿ ಆ ಕಮಿಷನರ್ ಬೇರೆ ಅಭಿಗೆ ಕ್ಲೋಸ್ ಫ್ರೆಂಡ್ ಅಂತೆ. ಅಯ್ಯೋ, ಈ ಆಧಾರ್ ವೆರಿಫಿಕೇಶನ್ ಮಾಡೋರು ಈಗಲೇ ಬಂದು ವಕ್ರಿಸ್ಕೋಬೇಕಿತ್ತ. ನನ್ನ ಕರ್ಮಕ್ಕೆ. ಏನ್ರಿ ಹೇಳ್ತಿದ್ದೀರಾ? ನಿಮ್ಮ ಆಧಾರ್ ಲಿಂಕಲ್ಲಿ ನನ್ನ ಹೆಸರಿಲ್ಲ ಅಂತ ಹೇಳಿ ನನ್ನನ್ನು ಅಂತರನೇ ಅಲ್ಲ, ನಾನು ಬೇರೆ ಯಾರೋ ಅಂತ ಕನ್ಸಿಡರ್ ಮಾಡ್ತೀರಾ? ಅಂತರ ಕಾಮ್ ಡೌನ್. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಏನೋ ಟೆಕ್ನಿಕಲ್ ಗ್ಲಿಚ್ ಇರ್ಬೋದು ಅಥವಾ ಸಾಫ್ಟ್ವೇರ್ ಇಶ್ಯೂ ಇರ್ಬೋದು. ರಿಲ್ಯಾಕ್ಸ್. ಅಂತರ ಅವರೇ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಅಂತರ AJ ಅವರ ಹೆಂಡತಿ. AJ ಅವರು ತುಂಬಾ ಪ್ರೀತಿಸೋ ಹೆಂಡತಿ ಅಂತ ಆಸ್ ಎ ಕಮಿಷನರ್ ನಾನೇ ನಿಮ್ಮನ್ನ ಅಪ್ರೂವ್ ಮಾಡ್ತಿದ್ದೀನಿ. ನಾನೇ ನಿಮ್ಗೆ ಸರ್ಟಿಫಿಕೇಟ್ ಬೇಕಾದರೂ ಕೊಡ್ತೀನಿ. ವಾಟ್ ಮಿಸ್ಟರ್ AJ? ಕೋರ್ಸ್. ನಿಮ್ದೆಲ್ಲ ಕ್ಲಿಯರ್ ಆಯ್ತಾ? ಎಸ್ ಸರ್, ನಾವಿನ್ನು ಹೊರಡ್ತೀವಿ. ಥ್ಯಾಂಕ್ ಯು. ಓ ಮೈ ಗಾಡ್, ಏನಾಯ್ತು? ಸ್ವಲ್ಪ ಬಿಗಿನಿಂಗಿಂದ ಹೇಳಿ. ದುರ್ಗಾ ಮನೆಯಿಂದ ದೂರ ಉಳಿದು 15 ದಿನ ಆಗಿದೆ. ಆ್ಯಕ್ಚುಲಿ ನಮ್ಮ ಬೇರೆ ಪ್ರಾಜೆಕ್ಟ್ಸ್ ಕೆಲಸಗಳಿದ್ದಾಗ ದುರ್ಗಾ ಯೂಶಲಿ ಹೋಗೋಳು. ಮನೆಯಿಂದ ದೂರ ಉಳಿದು ಅಲ್ಲೇ ಉಳ್ಕೊಂಡು ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋಳು. ಅವಳನ್ನ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಫರ್ಗೆಟ್ ಅಬೌಟ್ ಕಾಲ್ಸ್. ನನಗೆ ವಾಯ್ಸ್ ಮೆಸೇಜು ಕಳಿಸ್ತಾ ಇಲ್ಲ, ಬರೀ ಟೆಕ್ಸ್ಟ್ ಮೆಸೇಜ್ ಬರ್ತಾ ಇದೆ. ಆಗಲೇ ನನಗೊಂದು ಸ್ವಲ್ಪ ಡೌಟ್ ಶುರು ಆಗಿತ್ತು. ಓ ಮೈ ಗಾಡ್, AJ, ಐ ಥಿಂಕ್ ತುಂಬ ಲೇಟ್ ಆಗಿದೆ. ವಾಟ್ ಯು ಮೀನ್? ಎಸ್ AJ, 15 ದಿನ ಆದಮೇಲೆ ನಿಮಗೆ ಗೊತ್ತಾಗಿದೆ ಅಂದರೆ ಏನೋ ಸಮಸ್ಯೆ ಆಗಿದೆ. ಬಟ್ ಡೋಂಟ್ ವರಿ, ಇಡೀ ಡಿಪಾರ್ಟ್ಮೆಂಟು ನಿಮ್ಮ ಜೊತೆ ಇದೆ. ದುರ್ಗಾ ಕಾಲ್ ಡೀಟೇಲ್ಸ್ನ ತೆಗೆಸ್ತೀನಿ, ಅವಳ ಲೊಕೇಶನ್ನು ಸಹ ಟ್ರೇಸ್ ಮಾಡಿಸ್ತೀನಿ. ದುರ್ಗಾ ಕಾಣದೇ ಇರೋದ್ರ ಹಿಂದೆ ಏನೋ ಸತ್ಯ ಇದೆ, ತಿಳ್ಕೊಳ್ಳೋಣ. ಬಟ್ ದುರ್ಗಾ ಸೇಫಾಗಿ ಮನೆಗೆ ಬರ್ತಾಳಲ್ವಾ? ಐ ಹೋಪ್ ಅಟ್ ದಿ ಬೆಸ್ಟ್. ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತೀನಿ. ಬಟ್ ಒನ್ ಮೋರ್ ಫೇವರ್, ಇದು ಅನ್ಅಫಿಷಿಯಲ್ ಆಗೇ ನಡಿಬೇಕು. ಬಿಕಾಸ್ ಮನೇಲಿ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ತುಂಬ ಪ್ಯಾನಿಕ್ ಆಗ್ಬಿಡ್ತಾರೆ. ಆ್ಯಂಡ್ ಐ ರಿಯಲಿ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವತ್ತಿಂದನೇ ಆಲ್ ಓವರ್ ಕರ್ನಾಟಕ ಸರ್ಚಿಂಗ್ನ ಶುರು ಮಾಡಿಸ್ತೀನಿ. ಆ ಮುದುಕಿ ಬದುಕಿದ್ರೆ ನಾನು ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಅವಳು ಅಭಿಗೆ ನನ್ನ ಬಗ್ಗೆ ಹೇಳೇ ಹೇಳ್ತಾಳೆ. ಏನು ಮಾಡಲಿ